ಆತ್ಮೀಯ ವೀಕ್ಷಕರೇ, ವೆಯ್ಟ್ ಲಾಸಲ್ಲಿ ಜಾಸ್ತಿ ಸಾಮಗ್ರಿಗಳನ್ನು ಬಳಸದೆ ಸಿಂಪಲ್ಲಾಗಿ ಒಂದು ಎಗ್ ರೈಸ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಅದು ಕುಕ್ಕರ್ ಒಳಗೆ ಹಾಕಿರುವಂಥ ಎಗ್ ರೈಸು. ಒಂದು 5 ರಿಂದ 6 ಮೆಣಸಿನ್ಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು. ಸ್ವಲ್ಪ ಶುಂಠಿ, ಒಂದು ಮುಟ್ಟಿಗೆ ಆಗುವಷ್ಟು ಬೆಳ್ಳುಳ್ಳಿ. ನಾನು 2 ಗ್ಲಾಸದ ರೈಸ್ ಮಾಡತ್ತೀನಿ, ಹಾಗಾಗಿ 2 ಮುಷ್ಟಿ ಅಷ್ಟು ಬೆಳ್ಳುಳ್ಳಿ. ನೆಕ್ಸ್ಟು ಸ್ವಲ್ಪ ಕರಿಬೇವು, ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ನಾನಿಲ್ಲಿ ಒಂದು ಮೂರು ಏಲಕ್ಕಿ, ಒಂದು 10 ಕಾಳು ಮೆಣಸು ಹಾಕ್ತಿದ್ದೀನಿ. ಚಕ್ಕೆ ಒಂದು ಸ್ವಲ್ಪ, 1 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು, ಇವುಗಳನ್ನ ಹಾಕಿ 1 ಕಟ್ಟೊಳಗಿಂದ ಒಂದಿಷ್ಟು ಪುದೀನ, ಇದನ್ನೆಲ್ಲ ಹಾಕಿ ಸಣ್ಣಗೆ ರುಬ್ಕೋಬೇಕು. 2 ಗ್ಲಾಸ್ ಎಗ್ ಬಿರಿಯಾನಿಗೆ ನಾವು ಇಲ್ಲೇನು ಮಾಡ್ಕೋಬೇಕು, 3 ಈರುಳ್ಳಿನ ಕಟ್ ಮಾಡ್ಕೋಬೇಕು ಉದ್ದಗೆ ಸಣ್ಣದಾಗಿ. ಬಿರಿಯಾನಿಗೆ ನಾವು ಬೇಕಾದಷ್ಟು ಎಣ್ಣೆನ ಹಾಕ್ಕೋಬೇಕು. ನಾನು 2 ಗ್ಲಾಸ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊತಿದ್ದೀನಿ. ಇವು 5 ಎಗ್ನ ಇದ್ರೊಳಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದರೊಳಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀವಿ. ಒಗ್ಗರಣೆಗಂತ ಎಣ್ಣೆ ಹಾಕ್ಕೊಂಡಿರೋದ್ರೊಳಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾವು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿರ್ತೀವಲ್ಲ, ಅದರೊಳಗೆ ನಾವು ಇದನ್ನ ಎಗ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದರಿಂದ ನಾವು ಎಗ್ ಬಿರಿಯಾನಿ ಒಳಗೆ ಹಾಕಿದ್ರೆ ಅದು ಎಗ್ ಒಡೆಯಂಗಿಲ್ಲ. ಹೆಂಚಿರುವಂಥ 3 ಈರುಳ್ಳಿನ ಇವಾಗ ಹಾಕಿ ಕಲಿಸ್ಕೋಬೇಕು. ಈ ಫ್ರೈ ಆಗೋ ಈರುಳ್ಳಿಗೆ 1-2 ಮಸಾಲೆ ಎಲೆನ ಹಾಕಬೇಕು. ಇವಾಗ ನಾನು ಇದಕ್ಕೆ ಟೊಮೆಟೊನ ಹಾಕ್ತಿದ್ದೀನಿ. ಟೊಮೆಟೊ ಹಾಕಿ ಕಲಿಸ್ಬೇಕು. ಇದಕ್ಕೆ ಈ ಸ್ಪೂನ್ಲಿಂತ್ರ ಒಂದು 3 ಸ್ಪೂನ್ ಉಪ್ಪು ಹಾಕ್ತೀನಿ. ಹಾಕಿ ಇದನ್ನ ಸರಿಯಾಗಿ ಕಲಿಸ್ಬೇಕು. ಕಲಿಸಿ 1-2 ನಿಮಿಷ ಬಿಟ್ಟು ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಮತ್ತು ಮಿಕ್ಸಿಲಿ ರುಬ್ಬಿರೋ ಮಸಾಲೆನ ಹಾಕಬೇಕು. ಹಾಕಿ ಸ್ವಲ್ಪ ಹೊತ್ತು ಕಲಿಸ್ಬೇಕು. ಈ ಗ್ಲಾಸ್ಲಿಂದ ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಹಾಗಾಗಿ ನಾನೇನು ಮಾಡ್ತೀನಿ, ಇಲ್ಲಿ 5 ಗ್ಲಾಸ್ ನೀರನ್ನ ಹಾಕ್ತೀನಿ. ಇಲ್ಲಾಂದ್ರೆ ಜಾಸ್ತಿ ಉದುರು ತಿನ್ನೋರು ಇದ್ರಂದ್ರೆ 2 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 4 ಗ್ಲಾಸ್ ನೀರು ಇಡ್ಬೋದು. ಇದಕ್ಕೆ ನಾವೀಗ 1 ಸ್ಪೂನ್ ಗರಂ ಮಸಾಲ ಹಾಕಕತ್ತೀನಿ. ಈ ಬಿರಿಯಾನಿಗೆ ಸ್ವಲ್ಪ ಸ್ಪೈಸಿ ಆಗಬೇಕಂತಂದ್ರೆ ಇನ್ನೊಂದು ಸ್ಪೂನಷ್ಟು ನಾನಿಲ್ಲಿ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕಕತ್ತೀನಿ. 1 ಸ್ಪೂನು ಮನೆಯಲ್ಲೇ ಮಾಡಿರೋವಂಥ ಎಗ್ ರೈಸ್ ಮಸಾಲ. ನೆಕ್ಸ್ಟ್ ವಿಡಿಯೋದೊಳಗೆ ಮಸಾಲ ಮಾಡೋದನ್ನ ತೋರಿಸ್ತೀನಿ. ಇದನ್ನ ಸರಿಯಾಗಿ ಕಲಿಸ್ಕೊಬೇಕು. 2 ಗ್ಲಾಸ್ ಅಕ್ಕಿನ ನಾವು ವಾಶ್ ಮಾಡಿ ಇಟ್ಕೊಂಡಿವಿ. ಇದನ್ನು ಕುಕ್ಕರ್ಗೆ ಹಾಕ್ಕೊಬೇಕು. ಅಕ್ಕಿನ ಹಾಕ್ಕೊಂಡ ಮೇಲೆ ನಾವು ಇಲ್ಲೇನು ಮಾಡ್ಕೋಬೇಕು, ಪುದೀನ ಮತ್ತು ಕೊತ್ತಂಬರಿನ ಚೆಂದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಮೇಲ್ಗಡೆ ಹಾಕ್ಕೊಂಡು ಆಗಲೇ ಫ್ರೈ ಮಾಡಿರೋ ಎಗ್ ಇದ್ವಲ್ಲ ಅವನು ಒಂದೊಂದನ್ನೇ ಹಿಂಗೆ ಹಾಕ್ಕೊಂಡು ಹೋಗ್ಬಿಡ್ಬೇಕು. ಹಾಕಿ 1-2 ನಿಮಿಷ ರೈಸ್ನ ಹಿಂಗೆ ಕಲಿಸ್ಕೊಬೇಕು. ಇದಕ್ಕೆ 1 ಸ್ಪೂನ್ ತುಪ್ಪನ ಮೇಲ್ಗಡೆ ಹಾಕ್ಕೊಬೇಕು. ಈಗ ಲಿಡ್ನ ಕ್ಲೋಸ್ ಮಾಡ್ಕೋಬೇಕು ಕುಕ್ಕರ್ದು. ಇವಾಗ ಕುಕ್ಕರ್ನ ಓಪನ್ ಮಾಡಿದ್ದೀನಿ. ನೋಡಿ ವೀಕ್ಷಕರೇ, ಯಾವ ರೀತಿ ರೈಸ್ ಆಗೈತೆ ಅಂತ ಹೇಳಿ.
ಮನೆಯೊಳಗೆ ಸಣ್ಣ ಮಕ್ಕಳು ಇರೋದ್ರಿಂದ ನಾನೇನು ಮಾಡಿದ್ದೀನಿ, ಸ್ವಲ್ಪ ಜಾಸ್ತಿ ನೀರು ಇಟ್ಕೊಂಡು ಆರಿದ ಮೇಲೆ ನಾರ್ಮಲ್ ಆಗ್ತೈತಿ. ನಾನು 4 ಗ್ಲಾಸ್ ಇಡುವಲ್ಲಿ ನಾನು 5 ಗ್ಲಾಸ್ ಇಟ್ಕೊಂಡಿದ್ದೀನಿ. ನೀವು ಜಾಸ್ತಿ ಉದುರು ತಿನ್ನೋರಿದ್ರೆ ಹಂಗೆ ಮಾಡ್ಕೋಬೋದು, ಇಲ್ಲ ಸಾಫ್ಟ್ ರೈಸ್ ತಿನ್ಬೇಕಂತಂದ್ರೆ ಈ ರೈಟ್ 5 ಗ್ಲಾಸ್ ಹಾಕೋರಿ. ನೋಡಿ ವೀಕ್ಷಕರೇ, ಎಗ್ ಬಿರಿಯಾನಿ ಈ ರೀತಿ ಬಂದೈತಿ.